ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಯುಗಾದಿ ಹಬ್ಬ ಹೇಗಾಯಿತು? ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ. ಸೊ ನಮ್ಮ ಹುಡುಗಿ ಇವತ್ತು ಎಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಅವಳು ಮುತ್ತಜ್ಜಿ ಮನೆಗೆ ಮೊದಲನೇ ಬಾರಿ ಹೋಗ್ತಾ ಇರೋದು. ಅವಳು ಅಷ್ಟೇ, ನಾನು ಅಷ್ಟೇ. ಸೊ ದುತಿ ಮುತ್ತಜ್ಜಿ ಮನೆ ಬಂದುಬಿಟ್ಟು ತುಮಕೂರು ಹತ್ರ ಇರೋ ಚಿಕ್ಕಬಿದ್ರೆ ಅಂತ ಊರು. ಸೊ ಆ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಕಾರಿನಲ್ಲಿ ಹೋಗ್ತಾ ಹೋದರೆ ಒಂದು 3 ಅವರಿಂದ 4 ಅವರ್ ಆಗುತ್ತೆ. ಬಸ್ಸಲ್ಲಿ ಹೋದರೆ ಒಂದು 5 ಅವರಿಂದ 6 ಅವರ್ ಆಗುತ್ತೆ. ಸೊ ಕಾರಲ್ಲೂ ಮಗು ಇರೋದ್ರಿಂದ ಅಲ್ಲಿ ನಿಲ್ಲಿಸಿ ಹೋಗ್ಬೇಕಾಗುತ್ತೆ. ಯಾಕಂದರೆ ಅವಳಿಗೆ ಹಾಲು ಕುಡಿಸೋದು ಎಲ್ಲ ಇರುತ್ತಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ಬನ್ನಿ, ದುತಿ ಮುತ್ತಜ್ಜಿ ಮನೇಲಿ ಹೇಗೆಲ್ಲ ಇದ್ಲು, ಏನೆಲ್ಲ ಮಾಡಲು, ಪ್ರಯಾಣದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಲು ಅಂತ ಎಲ್ಲ ತೋರಿಸ್ತೀನಿ, ವಿಡಿಯೋದಲ್ಲಿ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ಡೀಸೆಲ್ ಹಾಕಿಸ್ತಾ ಇದ್ದೀವಿ. ಸೊ ಡೀಸೆಲ್ ಹಾಕಿಸ್ಕೊಂಡು ನೆಕ್ಸ್ಟು ಪ್ರಯಾಣ ಸ್ಟಾರ್ಟ್ ಮಾಡೋಣ. ಏನು ಮಾಡ್ತಿದ್ದಮ್ಮ? ಕೂತ್ಕೊಂಡಿರೋದು ಎಲ್ಲಿಗೆ ನಿಲ್ಸಿರೋದು ನಾವು? ಪೆಟ್ರೋಲ್ ಹಾಕ್ಸ್ತಿದ್ದೀರಪ್ಪ. ಹಾಲ ಕುಡಿಯಲ್ಲ? ಯಾಕೆ ಕುಡಿಯಲ್ಲ? ಯಾಕೆ ಕುಡಿಯಲ್ಲ ಹೇಳು? ಆಮೇಲೆ ಆ್ಯಕ್ಚುಲಿ ಅವಳಿಗೆ ನಿದ್ದೆ ಬಂದುಬಿಟ್ಟಿದೆ. ಮಾರ್ನಿಂಗ್ ಟೈಮ್ ನಿದ್ದೆ ಮಾಡಿದೊಳ್ತಾಳೆ. ಬಟ್ ಅವಳೆಲ್ಲ ಹೊರಗಡೆ ಹೋದರೆ ನಿದ್ದೆ ಮಾಡಲ್ಲ, ಅದರಿಂದ ಹಾಗೆ ಎದ್ದಿದ್ದಾಳೆ. ಸೊ ಪಾಪ ಕಂಟಿನ್ಯೂಸ್ ಟ್ರಾವೆಲ್ ಮಾಡಬೇಕು ಅಂದರೆ ಅವಳಿಗೂ ಕಷ್ಟನೇ. ಒಂದೇ ಸಮ ಕೂತಿರಬೇಕು, ಸೊಟ್ಟ ನೋವು ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ತಿಂದು ತೊಗೊಂಡಿದ್ದೀವಿ ಹೊರ್ಕೊಂಡಿರಲಿ ಅಂತ ಹೇಳಿ. ಸೊ ಅವಳು ಕುತ್ಕೊಳ್ಳಲ್ಲ, ಮಲಗೋದಿಲ್ಲ. ಅವಳು ಹಂಗೆ ಕೂತೇ ಇರ್ತಾಳೆ. ಸೊ ನಮಗೆ ಟ್ರಾವೆಲ್ ಮಾಡಿಸಿ ತುಂಬ ಸುಸ್ತಾಗುತ್ತೆ. ಏನು ಮಕ್ಳಿಗಾಗೋದಿಲ್ವ? ಅಲ್ಲಿ ಹೋದ್ಮೇಲೆ ಅವಳಿಗೆ ಸ್ವಲ್ಪ ಹುಷಾರು ತಪ್ಪಿದ್ಲು. ನೋಡ್ತೀರಾ ಬನ್ನಿ ವಿಡಿಯೋದಲ್ಲಿ ಈಗೆಲ್ಲ ಆಗಲು ಅಂತ ನೀವೇ ನೋಡಿ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 11:40 ಆಗಿದೆ. ದುತಿಗೆ ಹಾಲು ಕೊಡೋ ಟೈಮು. ಅವಳು ಒಂದು ಟೈಮ್ ಹಾಲು ಕುಡಿತಾಳೆ ಟಿಫನ್ ಆದಮೇಲೆ. ಇಷ್ಟೊತ್ತಿಗೆ ಹಾಲು ಕುಡಿಸ್ಬಿಡ್ತಿದ್ವಿ 11 ಕಾಲ್ಗೆಲ್ಲ. ಇವಾಗ ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ಇವಾಗ ನಾವು ನಿಯರ್ ಕುಣಿಗಲ್ ಹತ್ರ ಇದ್ದೀವಿ. ಅದಕ್ಕೆ ಅಲ್ಲೆಲ್ಲರ ನಿಲ್ಲಿಸೋಣ ಅಂತ ಅನ್ಕೋತಾ ಇದ್ದೀವಿ. ನಿಲ್ಲಿಸ್ಬಿಟ್ಟು ಹಾಲು ಕುಡಿಸ್ಬೇಕು. ಸೊ ಇಲ್ಲಿ ಹೋಟೆಲ್ ಕಾಣ್ತು, ಅದಕ್ಕೆ ಅವಳಿಗೆ ನಿಲ್ಲಿಸ್ಬಿಟ್ಟು ಹಾಲು ಕುಡಿಸ್ತಾ ಇದ್ದೀವಿ ಹೋಟೆಲಲ್ಲಿ. ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಬಿಸಿಲಿದೆ. ಸೊ ಹೋಗ್ತಾ ಸ್ವಲ್ಪ ಬಿಸಿಲು ಜಾಸ್ತಿನೇ ಆಗ್ತಾಯಿದೆ ಅನಿಸ್ತಿದೆ. ಹಬೆ ಜಾಸ್ತಿ ಹೊಡಿತಿದೆ. ಒಳಗಡೆ AC ಹಾಕಿದ್ರು ಸಹ ಸೆಕೆ ಆಗ್ತಾಯಿದೆ. ಸೊ ನಾವು ಗೊತ್ತಾಗ್ತಾ ಇಲ್ಲ ಅಷ್ಟು ವಿಡಿಯೋದಲ್ಲಿ. ಸಿಕ್ಕಾಬಟ್ಟೆ ಬಿಸಿಲಿದೆ, ಟೆಂಪ್ರೇಚರ್ ಜಾಸ್ತಿ ಇದೆ. ಅಲ್ಲೂ ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳ್ತಾಯಿದ್ರು. ನೋಡಬೇಕು ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ನಾವು ನಿಯರ್ ಇದ್ದೀವಿ ಆಲ್ರೆಡಿ. ಅದಕ್ಕೆ ಒಂದು ಕಪ್ನಲ್ಲಿ ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀವಿ. ಊಟ ಟೈಮ್ ಆಗೋಗಿದೆ ಆಲ್ರೆಡಿ. 1:30 2 o'clock ಆಗೋಗಿದೆ. ಅಲ್ಲಿ ಹೋಗಿ ಊಟ ಮಾಡೋಣ ಅಂತ ಹೇಳಿ ಊಟ ಮಾಡಿಲ್ಲ ನಾವು. ಅದಕ್ಕೆ ಸ್ನ್ಯಾಕ್ಸು ಅದು ಇದು ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಸೊ ನಾವು ನಿಯರ್ ತಿಪ್ಟೂರ್ ಇದ್ದೀವಿ. ಅಂದರೆ 3-4 ಕಿಲೋಮೀಟರ್ ಇದೆ. ಇನ್ನೂ ತಿಪ್ಟೂರ್ ರೀಚ್ ಆಗಿಲ್ಲ. ನಿಯರೆಸ್ಟ್ ಇದ್ದೀವಿ ಅಷ್ಟೇ. ಸೊ ಅದಕ್ಕೆ ಕುಡಿತಾ ಇದ್ದೀವಿ. ಇದು ನೊಣವಿನ ಕೆರೆ ಅಂತ ಹೇಳಿ ಊರಿನ ಕೆರೆ ಇದು. ಸೊ ತುಂಬ ಉದ್ದವಾದ ಅಗಲವಾದ ಕೆರೆ ಇದು. ನೋಡಿ ಎಷ್ಟು ಅಗಲ ಇದೆ ಈ ಕೆರೆ. ನಾನು ಇದೇ ಫಸ್ಟ್ ನೋಡಿದ್ದು ಇಷ್ಟು ಅಗಲವಾದ ಉದ್ದವಾದ ಕೆರೆನ. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಸ್ಲೋವಾಗಿ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇತ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ಸರೋವರ ಥರ ಇದೆ. ಇದು ಕೆರೆ, ನೊಣವಿನ ಕೆರೆ ಅಂತ ಹೇಳಿ ಊರಿನ ಹೆಸರು. ಮತ್ತು ಈ ಕೆರೆ ಹೆಸರು ನೊಣವಿನ ಕೆರೆ ಅಂತಲೇ ಹೆಸರು. ಹೋಗ್ತಾನೆ ಇದ್ದೀವಿ. ಅದು ಎಂಡ್ ಸಿಗ್ತಾನೆ ಇಲ್ಲ, ಕೆರೆ ಎಂಡು. ಸೊ ಅದು ಹೋಗ್ತಾನೆ ಇದ್ವಿ, ವಿಡಿಯೋ ಮಾಡ್ತಾನೆ ಇದ್ದೆ ನಾನು. ಆಮೇಲೆ ಸಿಕ್ತು ಎಂಡು. ದುತಿ ನೀರು ನೋಡಿದ ತಕ್ಷಣ ತಪ್ಪ ಹೋಗೋಣ ಅಂತ ಕೇಳ್ತಾ ಇದ್ಲು. ಯಾಕಂದರೆ ಕಾವೇರಿ ನೀರಲ್ಲಿ ಅವಳು ಆಡಿದ್ಲಲ್ಲ ತಲಕಾಡಲ್ಲಿ. ಸೊ ಅದು ತುಂಬಾ ಖುಷಿ ಇತ್ತು ಅವಳಿಗೆ, ಖುಷಿಯಾಗಿತ್ತು ಆಡಿದ್ದು. ಇವಾಗಲೂ ನೀರು ನೋಡಿದ್ರೆ ನಡಿ ಹೋಗೋಣ ಅಂತ ಕೇಳ್ತಾಳೆ. ಸೊ ಈ ಕೆರೆ ನೋಡಿದ ತಕ್ಷಣ ನಡಿ ಹೋಗೋಣ, ತಪ್ಪ ಹೋಗೋಣ ಅಂತ ಹೇಳ್ತಾನೆ ಇದ್ಲು. ನೋಡ್ತಾ ಇದ್ದೀರಾ ಅನಿಸುತ್ತೆ ಎಷ್ಟು ದೊಡ್ಡದು ಅಗಲವಾದ ಕೆರೆ ಅಂತ ಹೇಳಿ. ನೋಡಿ ಎಂಡೇ ಸಿಗ್ತಾ ಇಲ್ಲ. ಸ್ಟಾರ್ಟಿಂಗ್ ವಿಡಿಯೋ ಮಾಡಿದ್ದು ನಾನು, ಎಷ್ಟು ನಿಮಿಷ ಆಯಿತು ನೋಡಿ, ಎಂಡೇ ಸಿಕ್ಕಿಲ್ಲ ಇನ್ನು.
ಹೌದಾ, ಎಷ್ಟೊಂದು ಇವೆ ಆಯ್ತು ನೋಡಮ್ಮ, ಎಷ್ಟು ದೊಡ್ಡ ಕೆರೆ ಇದೆ. ಫಸ್ಟ್ ನೋಡಿ ಸಾಕು ವಿಡಿಯೋ ಮಾಡಿ. ಸೊ ಇವಾಗ ನಾವು ತಿಪ್ಟೂರಲ್ಲಿದ್ದೀವಿ. ಸೊ ಅದು ಪ್ರಭಾತ್ ಕಾಫಿ ಪುಡಿ. ನಾವು ತಿಪ್ಟೂರಲ್ಲೇ ಯಾವಾಗಲೂ ಕಾಫಿ ಪುಡಿ ತೊಗೊಳ್ಳೋದು. ಸೊ ಅದಕ್ಕೆ ಈ ಕಡೆ ಬಂದಾಗ ತೊಗೊಂಡ್ಬಿಡ್ತೇವೆ. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕಾಫಿ ಪುಡಿ. ಸೊ ಇದು ತಿಪ್ಟೂರು. ಸೊ ಇಲ್ಲಿಂದ 10 ಕಿಲೋಮೀಟರು ಚಿಕ್ಕಬಿದ್ರೆ ಊರಿಗೆ ಹೋಗ್ತಾ ಇರೋದು. ದ್ವಿತೀಯ ಮುತ್ತಜ್ಜಿ ಊರಿಗೆ, ಅವ್ರ ಮನೆಗೆ ಹೋಗ್ತಾ ಇರೋದು. ಟೈಮ್ ಇವಾಗ ನೋಡಿ ಎಷ್ಟಾಗಿದೆ, 3:40 ಆಗಿದೆ. ಸೊ ನಾವು ಮಾರ್ನಿಂಗ್ ಬಿಟ್ಟಾಗ 10:15 ಏನೋ ಆಗಿತ್ತು. ಸೊ ಇನ್ನೂ ರೀಚ್ ಆಗಿಲ್ಲ, ನಾವು ಊಟನೂ ಮಾಡಿಲ್ಲ, ಮನೆಗೆ ಹೋಗಿ ಮಾಡಬೇಕು. ಸೊ ಕಬ್ಬಿನ ಜ್ಯೂಸು ಅದು ಇದು ಕುಡ್ದಿದ್ದೀವಿ ಅಷ್ಟೇ ಸದ್ಯಕ್ಕೆ. ಸೊ ಚಲೋ ಮನೆಗೆ ಹೋಗಿ ಅಲ್ಲಿನ ವಿಡಿಯೋ ತೋರಿಸ್ತೀನಿ. ವೆದರ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ವನವಲ್ಲಿ ಇಲ್ಲೇ ಇದೆ. ವನವಲ್ಲಿ ಇಲ್ಲಿಂದ ನಾವು 1033ಗೆ ಡಯಲ್ ಮಾಡಬೇಕು ಫ್ರೆಂಡ್ಸ್. ಆರಮ್ಮ, ಆರವರು ಮುತ್ತಜ್ಜಿ, ಖುಷಿ ಐ. ಸೊ ಫೈನಲಿ ನಾವು ಮುತ್ತಜ್ಜಿ ಮನೆಗೆ ರೀಚ್ ಆದ್ವಿ. ಬಂದ ತಕ್ಷಣ ಹೊಟ್ಟೆ ಹಸ್ಬಿಟ್ಟಿತ್ತು, ದ್ಯುತಿಗೂ ಹೊಟ್ಟೆ ಹಸ್ಬಿಟ್ಟು ಅಳ್ತಿದ್ಲು. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫಸ್ಟು ಹೋಗಿ ಅವಳಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ಕೊಂಡು ತಿಂದಾದ್ಮೇಲೆ ವಿಡಿಯೋ ಮಾಡೋಕ್ಕೆ ಬಂದೆ. ಸೊ ಅದಕ್ಕೆ ಅದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಸೊ ಹೀಗಿದೆ ನೋಡಿ ಮುತ್ತಜ್ಜಿಯ ಮನೆ. ಸೊ ರೋಡ್ ಸೈಡೇ ಇದೆ. ನಾನು ಇನ್ನೂ ಊರೊಳಗಡೆ ಇರುತ್ತೆ ಮನೆ ಅಂತ ಅಂದ್ಕೊಂಡಿದ್ದೆ. ಸೊ ಹೈವೇ ಪಕ್ಕನೇ ಮನೆ ಇರೋದ್ರಿಂದ ಗೊತ್ತಾಗಲಿಲ್ಲ ನನಗೆ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಸೊ ಊರಿನ್ನೂ ಒಳಗಡೆ ಇದೆ, ಇವ್ರದ್ದು ರೋಡ್ ಸೈಡೇ ಇದೆ ಮನೆ ನೋಡಿ. ಸೊ ಇಲ್ಲಿ ಆಟ ಆಡ್ತಿದ್ದಾಳೆ. ಊಟ ಆದಮೇಲೆ ಅವಳು ಒಂಥರ ಖುಷಿ ಆಗಿಬಿಟ್ಟಿದೆ ಅವಳಿಗೆ. ಇಲ್ಲಿ ಗಿಡ, ಈ ನೀರು ಎಲ್ಲ ನೋಡಿ ಒಂಥರ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಆಗಿಬಿಟ್ಟಿದೆ. ಹಳ್ಳಿ ಮನೆ ಇದೇ ಫಸ್ಟ್ ಟೈಮ್ ಅವಳು ಬಂದಿದ್ದು. ನಾನು ಫಸ್ಟ್ ಟೈಮ್ ಹಳ್ಳಿ ಮನೆಗೆ ಬಂದಿದ್ದು. ತುಂಬಾ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸೇ ಚೆನ್ನಾಗಿತ್ತು ಹಳ್ಳಿ ಲೈಫು. ಅದೆಲ್ಲ ಕಣ ನೋಡೋಳು ಎರಡು ಕಡೆನೂ ನೋಡ್ತಾಳೆ. ನೋಡಿ ಎಲ್ಲಿ ಮಣ್ಣು ಕಂಡ್ರೂ ಸಹ ಕುತ್ಕೊಂಡ್ಬಿಡ್ತಾಳೆ ಆಡೋದಕ್ಕೆ. ಅವಳು ಮರಳು ಅಂದರೆ ಅಷ್ಟು ಇಷ್ಟ. ನಮ್ಮನೆ ಹತ್ರ ಎಲ್ಲೂ ಮರಳಿಲ್ಲ, ನಾವು ಸೆಕೆಂಡ್ ಫ್ಲೋರಲ್ಲಿ ಇರೋದ್ರಿಂದ ಮರಳಿಲ್ಲ. ಮತ್ತು ಟಾರ್ ರೋಡು ನಮ್ಮ ಅಜ್ಜಿ ಮನೆ ಹತ್ರ ಅಂದರೆ ನಮ್ಮ ಅಮ್ಮ ಮನೆ ಹತ್ರನೂ ಇಲ್ಲ. ಇಲ್ಲಿ ನೋಡಿ ಮಣ್ಣು ಸಿಕ್ತು ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ಲು, ಮಣ್ಣಲ್ಲೇ ಆಡ್ಕೊಂಡು ಕುತ್ಕೊಂಡ್ಬಿಟ್ಲು. ನಾನು ಬಿಟ್ಬಿಟ್ಟೆ, ಆಟ ಆಡಲಿ, ಎಷ್ಟೊತ್ತು ಆಡ್ತಾಳೋ ಆಡಲಿ ಅಂತ ಬಿಟ್ಬಿಟ್ಟೆ. ಸ್ವಲ್ಪ ಬಿಸಿಲಿದೆ, ಸಾಯಂಕಾಲದಂಗೆ ಹೊರಗಡೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇಲ್ಲೇ ಊರೆಲ್ಲ ಸುತ್ತೋಣ, ನೋಡ್ಕೊಂಬರೋಣ ಅಂತ ಹೇಳಿ. ಸೊ ಸಾಯಂಕಾಲದಂಗೆ ನಿಮಗೆ ಹೊರಗಡೆ ಎಲ್ಲ ಕರ್ಕೊಂಡೋಗಿ ನಮ್ಮ ಚಿಕ್ಕಬಿದ್ರೆ ಊರನ್ನ ನಿಮಗೆ ಸಹ ತೋರಿಸ್ತೀನಿ. ಓಕೆನಾ, ಬನ್ನಿ. ಜ್ಯೋತಿ ಒಳಗಡೆ ಹಾಕೊಂಬಾರ್ದು. ತಣ್ಣ
ಎಲ್ಲಿ ಕೂತ್ಕೊಂಡಿರೋದು? ಎಲ್ಲಿ ಕೂತ್ಕೊಂಡಿರೋದು? ಡಿಕ್ಕಿಯಲ್ಲಿ ಮುಚ್ಬಿಡ್ಲಾ? ಹಾ, ಮುಚ್ಚಿಲ್ಲ? ಮುಚ್ಚಿದೆ ಏನಾಗಲ್ಲ, ಕೂಚ, ಮುಚ್ಚಲ್ಲ. ಬಿತ್ತು. ಸೊ ನಾವಿವಾಗ ಊರು ಸುತ್ತೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಊರು ನೋಡ್ಕೊಂಬರೋಣ ಅಂತ ಹೇಳಿ. ನಾನು ಫಸ್ಟ್ ಟೈಮ್ ಬಂದಿರೋದಲ್ವಾ, ಸೊ ಅದಕ್ಕೆ ನಮ್ಮ ಮನೆಯವರು ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬನ್ನಿ, ನಿಮಗೂ ನಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಹೇಗೆ ಚಿಕ್ಕಬಿದ್ರೆ ಊರು, ದೇವಸ್ಥಾನ ಹೇಗಿದೆ, ಊರು ಒಳಗಡೆ ಹೇಗಿದೆ ಅಂತ ಹೇಳಿ. ಲೈಟು ಮನೇಲಿ ಫಂಕ್ಷನ್ನು, ಅದಕ್ಕೆ ಲೈಟು. ಯಾವುದೋ ಮನೆ ಉದು ಸೊ ಹಾಗೆ ಊರು ಸುತ್ಕೊಂಡು ನೈಟ್ ನಾನ್ ವೆಜ್ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಅದಕ್ಕೆ ಇಲ್ಲಿ ಕೋಳಿ ವಿಚಾರಿಸೋಣ ಅಂದರೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಕೋಳಿ ಎಲ್ಲೂ ಸಿಗಲೇ ಇಲ್ಲ. 10 ಕಿಲೋಮೀಟ್ರ್ ಹೋಗಿ ನಾನ್ ವೆಜ್ ತಂದಿದ್ದಾಯಿತು. ಈ ಊರಲ್ಲಿ 6 ಗಂಟೆ ಮೇಲೆ ಕೋಳಿ ಅಂಗಡಿಗಳು ಬಾಗಿಲು. ನಮಗೆ ಗೊತ್ತಿರಲಿಲ್ಲ, ಬಟ್ ಅವತ್ತಿನ ದಿನ ಏನೋ ಫಂಕ್ಷನ್ ಅಂತ ಹೇಳಿ ಬೇಗ ಕ್ಲೋಸ್ ಮಾಡಿದ್ರಂತೆ. ಸೊ ಹೋಗಿ 10 ಕಿಲೋಮೀಟ್ರ್ ಹೋಗಿ ತಂದಿದ್ದಾಯಿತು. ಸೊ ನೋಡಿ ನಮ್ಮ ಚಿಕ್ಕಬಿದ್ರೆ ಊರು ಹೇಗಿದೆ, ಹಳ್ಳಿ ಊರು ಅಂತ ಹೇಗಿದೆ ಅಂತ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ನೋಡಿ, ಇದು ದೇವಸ್ಥಾನ, ಚಿಕ್ಕಬಿದ್ರೆ ಅಮ್ಮ ದೇವಸ್ಥಾನ, ಊರಿನ ದೇವಸ್ಥಾನ, ಗ್ರಾಮ ದೇವತೆ. ಸೊ ಕಾಣ್ತಿದೆ ಅನ್ಕೋತೀನಿ ದೇವರು. ಸೊ ಎಲ್ಲರೂ ನಮಸ್ಕಾರ ಮಾಡ್ಕೊಂಬಿಡಿ. ಆಮೇಲೆ ಇವತ್ತು ಹೋಗೋದು ಬೇಡ, ಸೊ ನಾಳೆ ಶುಕ್ರವಾರ ಹೇಗೋ ಅದಕ್ಕೆ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ಡೇ 1 ವ್ಲಾಗ್ ಅಷ್ಟೇ. ಡೇ 2 ವ್ಲಾಗು ಬರುತ್ತೆ, ಅಪ್ಲೋಡ್ ಮಾಡ್ತೀನಿ. ಸೊ ಡೇ 1 ವ್ಲಾಗಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಗಾಳಿ ಏನಾದರೂ ಆದರೆ ಬಂದು ದೇವಸ್ಥಾನ ಮುಂದೆ ಮಲ್ಕೊಂತಾರೆ ದಿವಸ, ಒಂದು ಇಷ್ಟು ದಿವಸ ಅಂತ ಹೇಳಿ ಜಾತ್ರೆ ಆಗುತ್ತೆ. ಹೌದಾ? ಸೊ ಈವ್ನಿಂಗ್ ಟೈಮ್ ಬಂದಿರೋದ್ರಿಂದ ಪ್ರಶಾಂತವಾಗಿ ಇತ್ತು, ಮತ್ತು ಗಾಳಿ ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಗಾಳಿ. ಸೊ ಈ ಬೆಂಗಳೂರಲ್ಲಿ ಇದ್ದು ಟ್ರಾಫಿಕ್ಕು, ಆ ಬಿಸಿಲು ಮತ್ತು ಆ ವಾಯು ಮಾಲಿನ್ಯ ಎಲ್ಲ ನೋಡಿ ಒಂಥರ ಆಗಿತ್ತು. ಸೊ ಇಲ್ಲಿ ಪ್ರಶಾಂತವಾಗಿ ಗಾಳಿ, ಒಂದು ತಣ್ಣಗಿತ್ತು, ಓಡಾಡೋಣ ಅನಿಸ್ತಿತ್ತು. ಸೊ ನಮಗೆ ನವಿಲು ಕಾಣ್ತು, ಸೊ ಕೂಗ್ತಾನೆ ಇತ್ತು. ಆಮೇಲೆ ನೋಡಿದ್ರೆ ಅಲ್ಲೇ ಹೋಗ್ತಾ ಇತ್ತು ರೋಡ್ ಸೈಡಲ್ಲೇ. ಸೊ ಅದನ್ನು ಸಹ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಕರಿ ಎಷ್ಟು ಉದ್ದ ಇದೆ. ಸೊ ಅದು ನಮ್ಮನ್ನು ನೋಡ್ತು ಅನಿಸುತ್ತೆ, ಆ ಕಡೆ ಹೊರಟೋಯ್ತು. ತುಂಬಾ ಚೆನ್ನಾಗಿತ್ತು ನವಿಲು. ಖುಷಿ ಮಾಡೋ ಬಿಚ್ಚುತ್ತೆ. ಕೋಳಿ ತರ ಹೋಗ್ತಾ ಅಷ್ಟೇ ನೋಡಿ. ಇದೇ ಕೆರೆ, ನಮ್ಮೂರು ಕೆರೆ. ತಪ ತಪ ಈಯಾ. ಸೊ ಇದು ಈ ಊರಿನ ಕೆರೆ ಅಂತ. ಈ ಮೊದಲೆಲ್ಲ ಈ ಕೆರೆ ನೀರೇ ಯೂಸ್ ಮಾಡ್ತಿದ್ರಂತೆ. ಸೊ ಇವಾಗ ಇಲ್ಲ, ನೀರು ಸಹ ಈ ನೀರು ಕುಡಿಯೋಕ್ಕೆಲ್ಲ ಬಳಸೋರಂತ. ಇವಾಗ ಯಾವ್ದು ಇಲ್ಲ, ಮನೆ ಹತ್ರನೇ ನೀರು ಬರುತ್ತೆ, ಸೊಸೈಟಿ ನೀರು ಬರುತ್ತೆ, ಅದನ್ನೇ ಇಟ್ಕೋತಾರೆ. ಸೊ ಇದು ಮೊದಲು ನಮ್ಮ ಅಜ್ಜಿ ಇದ್ದಿದ್ದ ಮನೆ. ಸೊ ಇದು ಇವಾಗ ಪಾಳು ಬಿದ್ದುಬಿಟ್ಟಿದೆ. ಮೊದಲು ಯಾರಿಗೂ ಕೊಟ್ಟಿದ್ರಂತೆ, ಅವರು ತೀರ್ಕೊಂಡ್ಮೇಲೆ ಇದು ಯಾರೂ ವಾಸವಾಗಿಲ್ಲ, ಪಾಳು ಬಿದ್ದುಬಿಟ್ಟಿದೆ. ಸೊ ಇದು ನಮ್ಮ ಅಜ್ಜಿ ಮನೆ. ನಾವು ಇವಾಗ ಚಿಕ್ಕಬಿದ್ರೆ ಊರಿಗೆ ಎಂಟರ್ ಆದ್ವಿ, ಹಳ್ಳಿಗೆ ಎಂಟರ್ ಆದ್ವಿ. ಸೊ ಹೇಳಿಲ್ಲ, ಚಿಕ್ಕಬಿದ್ರೆ ಸ್ಟಾರ್ಟಿಂಗಲ್ಲೇ ಅವ್ರ ಮನೆ ಇದೆ. ಸೊ ಊರು ಒಳಗಡೆ ಬಂದರೆ ಈ ರೀತಿ ಇದೆ. ಸೊ ನೋಡಿದ್ರಲ್ಲ, ಸೊ ಗದ್ದೆ ಹೊಲ ಎಲ್ಲ ಮೊದಲು ಇತ್ತಂದ್ರೆ ಇವಾಗ ಮಾರ್ಬಿಟ್ಟಿದ್ದಾರೆ. ಹಂಗೂ ನಾವು ಯಾವುದೋ ಒಂದು ಗದ್ದೆ ಹತ್ರ ಓಡಾಡಬೇಕು ಅಂತ ನನಗೆ ತುಂಬಾ ಆಸೆ, ಹಳ್ಳಿ ಕಡೆ ಬಂದಾಗ ಓಡಾಡಬೇಕು ಅಂತ. ಅದಕ್ಕೆ ನಮ್ಮ ಮನೆಯವರು ಅಲ್ಲೆಲ್ಲೋ ಗಾಡಿ ನಿಲ್ಲಿಸಿ ಓಡಾಡ್ಕೊಂಬರೋಣ ಅಂತ ಹೇಳಿ ಓಡಾಡ್ಕೊಂಡು ಬಂದ್ವಿ. ಯಾವುದೋ ಗದ್ದೆಗೆ ಹೋಗಿ ಓಡಾಡ್ಕೊಂಡ್ಬಂದ್ವಿ ಸ್ವಲ್ಪ ದೂರ. ಬಿಕಾಸ್ ಅಷ್ಟು ಚೆನ್ನಾಗಿತ್ತು, ಪ್ರಶಾಂತವಾದ ಗಾಳಿ ಬೀಳಿಸ್ತಾ ಇತ್ತು, ತಣ್ಣಗಿತ್ತು ವಾತಾವರಣ. ಮನೆಗೆ ಹೋಗೋಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೋಸ್ಕರ ನಿಲ್ಲಿಸಿ ಹೋಗಿದ್ದು. ಸೊ ಇಲ್ಲೂ ಸಹ ಯಾವುದೋ ಮನೆ ಇತ್ತಂತೆ, ಡೆಮೊಲಿಷ್ ಆಗೋಗಿದೆ. ಅದು ಮಣ್ಣಿನ ಮನೆ. ಅವಾಗೆಲ್ಲ ಮಣ್ಣಿನ ಮನೆ ಅಲ್ವಾ, ಇವಾಗೆಲ್ಲ ಕಲ್ಲು ಅದು ಇದು ಸಿಮೆಂಟ್ ಹಾಕಿ ಕಟ್ಟುತ್ತೀವಿ. ಅವಾಗೆಲ್ಲ ಮಣ್ಣಿನ ಮನೆ ಹಳ್ಳಿಗಳ ಸೈಡಲ್ಲಿ. ಅದು ನೀರು ಮಳೆಗಾಲದಲ್ಲಿ ಬಿದ್ದು ಹೊರಟೋಗಿದೆ. ಸೊ ಅದನ್ನೇ ಅವ್ರು ತೋರಿಸ್ತಾ ಇರೋದು ಅಲ್ಲಿ, ಬಟ್ ಅಷ್ಟು ಕ್ಲಿಯರಾಗಿ ನಮಗೆ ಕಾಣ್ತಾ ಇಲ್ಲ ಅದು ಮನೆ. ಅಲ್ಲ, ನಾನು ನೋಡಿದ್ದೀನಿ, ಅಲ್ಲೆಲ್ಲ ಕ್ಲೀನ್ ಮಾಡ್ಸೋರಂತಿದ್ದ ಕಡೆ.
ಸೊ ನಾವಿಲ್ಲಿ ಕಾರ್ನ ಪಾರ್ಕ್ ಮಾಡಿ ಸ್ವಲ್ಪ ದೂರ ಹೋಗಿ ಬರೋಣ ಅಂತ ಹೇಳಿ ಹೋಗಿ ಬಂದ್ವಿ ಅಷ್ಟೇ. ವಾಕ್ ಥರ ಮಾಡೋಣ ಅಂತೇಳಿ ಚೆನ್ನಾಗಿತ್ತು ಪ್ಲೇಸು, ಅದಕ್ಕೋಸ್ಕರ ನಿಲ್ಲಿಸಿ ಹೋದ್ವಿ. ದ್ಯುತಿನೂ ಇಳಿಯೋಣ ಅಂತಿದ್ಲು, ಅದಕ್ಕೆ ಅವನು ಕರ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿತ್ತು ಪ್ಲೇಸು. ಇಲ್ಲಿ ಹೊಲಕ್ಕಿಂತ ಜಾಸ್ತಿ ತೋಟಗಳೇ ಇದ್ವು, ತೆಂಗಿನ ಮರ, ಮಾವಿನ ಮರ. ಇವಾಗ ಮಾವಿನ ಸೀಸನ್ ಜಾಸ್ತಿ ಆಗಿರೋದ್ರಿಂದ ಮಾವಿನ ಮರಗಳೇ ಜಾಸ್ತಿ ಇದ್ವು. ಆ್ಯಂಡ್ ಈ ಮನೆ ತುಂಬಾ ಚೆನ್ನಾಗಿತ್ತು, ಒಂಥರ ರೆಸಾರ್ಟ್ ಥರ ಮಾಡ್ಕೊಂಡಿದ್ರು ಅನ್ಸುತ್ತೆ. ಯಾರು ಇರಲಿಲ್ಲ ಒಂದು ಊರಿನ ಕಡೆ. ಇವಾಗ ಹೇಗಂದರೆ ಬೆಂಗಳೂರಲ್ಲಿ ಸಿಟಿಗಳಲ್ಲಿ ಜೀವನ ಮಾಡೋರು ಹಳ್ಳಿಗಳ ಸೈಡ್ ಬಂದು ಒಂದು ವಾರ ಇದ್ದು ಆರಾಮಾಗಿ ಸ್ವಲ್ಪ ಪ್ರಶಾಂತವಾಗಿದ್ದು ಮೈಂಡ್ ಫ್ರೀ ಮಾಡಿಕೊಂಡು ಹೋಗ್ತಾರೆ. ಆ ಥರ ಮಾಡ್ಕೊಂಡಿದ್ರು ಅನ್ಸುತ್ತೆ ಮನೆ. ಈ ಮನೇಲಿ ಯಾರೂ ಇರಲಿಲ್ಲ, ಬಟ್ ಚೆನ್ನಾಗಿತ್ತು ಮನೆ ಅದು. ಆ್ಯಂಡ್ ಜೊತೆ ನೋಡಿ ಓಡೋಗ್ತಿದ್ದಾಳೆ, ನಡೆಯೋದಂದ್ರೆ ಅವಳಿಗೆ ತುಂಬಾ ಇಷ್ಟ. ಸೊ ಓಡೋಗ್ತಿದ್ಲು ಅವಳು, ಆಟ ಆಡೋದಂದ್ರೆ ತುಂಬಾ ಇಷ್ಟ ಅವಳಿಗೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಒಂದು ಹಳ್ಳಿ ಲೈಫೇ ಒಂಥರ ಡಿಫ್ರೆಂಟ್ ಲೈಫ್ ಇದು. ಆ್ಯಂಡ್ ಬೆಂಗಳೂರಲ್ಲಿರೋ ಯಾವುದೇ ಫೆಸಿಲಿಟೀಸ್ ಹಳ್ಳಿಗಳಲ್ಲಿಲ್ಲ, ಇವಾಗಲೂ ಇಲ್ಲ. ಮತ್ತು ಅವರು ಯಾವ ರೀತಿ ಜೀವನ ಮಾಡ್ತಾರೆ ಅನ್ನೋದು ನಾವು ಕಣ್ಣಾರೆ ನೋಡಬಹುದು ಇಲ್ಲಿ. ಆ್ಯಂಡ್ ಇವಾಗಲೂ ಅಷ್ಟೇ, ಮೈನ್ ರೋಡಲ್ಲಿ ಬಸ್ ನಿಲ್ಲಿಸಿದ್ರೆ ಊರೊಳಗಡೆವರೆಗೂ ನಡ್ಕೊಂಬರ್ತಾರಂತೆ. ಆಗಿನ ಕಾಲದಲ್ಲೆಲ್ಲ ನಡ್ಕೊಂಬರ್ತಿದ್ರು, ಇವಾಗ ಹೆಂಗೋ ವೆಹಿಕಲ್ ಇಟ್ಕೊಂಡಿದ್ದಾರೆ. ಬಟ್ ವೆಹಿಕಲ್ ಇಲ್ಲದೆ ಇರೋರೆಲ್ಲ ಇವಾಗ ನಡ್ಕೊಂಡು ಹೋಗ್ತಾರಂತೆ ನೋಡಿ. ಆ ಕತ್ಲಲ್ಲಿ ಅವ್ರಿಗೆ ಅಂತಲೂ ಭಯ ಇಲ್ಲ. ಬಟ್ ನಾವಿಲ್ಲಿ ಬೆಂಗಳೂರಲ್ಲಿ ನಡೆಯೋದಕ್ಕೆ ಹೆದರ್ಕೋತೀವಿ, ಅಷ್ಟು ಭಯ ಇದೆ. ಸೊ ಹಳ್ಳಿಗಳ ಲೈಫೇ ಒಂಥರ ಡಿಫ್ರೆಂಟ್ ಲೈಫು, ತುಂಬಾ ಚೆನ್ನಾಗಿರುತ್ತೆ. ಅದೇ ನಾವಿಲ್ಲ ಬಂದಿರುತ್ತೆ ಇಲ್ಲಿಗೆ. ಆ ಕಡೆ ಎಲ್ಲ ಒಂದು ಮಾವಿನ ತೋಟ, ಬಾಳೆ ತೋಟ ತುಂಬ ಇದೆ. ಎಲ್ಲ ಹುಡುಗೋಣ ಫಾಸ್ಟಿಗೆ, ಹುಡುಗೋಣ. ಯಾರು ಬೇಡ, ಬನ್ನಿ ಇನ್ನೊಂದು ತೊಗೊಳ್ಳೋಣ, ಬನ್ನಿ ಇನ್ನೊಂದು. ಕೋಲ್ ಯಾಕೆ ಹೇಳ್ಕೊಂಡಿದ್ದೀರಾ? ಸೊ ನಾವು ನೆಕ್ಸ್ಟ್ ಕೊಬ್ಬರಿ ಎಣ್ಣೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಗಾಣ ಇದೆಯಂತೆ, ಗಾಣದಲ್ಲೇ ಅವರು ಅಲ್ಲೇ ಕೊಬ್ಬರಿ ಇದು ಮಾಡಿ ಒರಿಜಿನಲ್ ಪ್ಯೂರ್ ಕೊಬ್ಬರಿ ಎಣ್ಣೆನ ತಯಾರಿಸ್ತಾರೆ. ಸೊ ನಾನು ಯಾವತ್ತೂ ಗಾಣನೇ ನೋಡಿಲ್ಲ ಫಸ್ಟ್ ಆಫ್ ಆಲು. ನೋಡೋಣ ಅಂತ ಹೇಳಿ ಹಾಗೆ ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಗಾಣ ನೋಡೋಣ ಹೇಗಿದೆ, ಯಾವ ರೀತಿ ಕೊಬ್ಬರಿ ಎಣ್ಣೆ ತಯಾರಿಸ್ತಾರೆ. ಕೊಬ್ಬರಿ ಎಣ್ಣೆ ಬರೀ ಅಲ್ಲ, ಹರಳೆಣ್ಣೆ ಮತ್ತು ಬೇರೆ ಎಣ್ಣೆಗಳನ್ನು ತಯಾರಿಸ್ತಾರಂತೆ. ಸೊ ಅದಕ್ಕೆ ಗಾಣ ಹೇಗಿದೆ ನೋಡೋಣ, ಮತ್ತು ಕೊಬ್ಬರಿ ಎಣ್ಣೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ನಿಮಗೂ. ಸೊ ಇದು ಒಳಗಡೆ ಗಾಣ. ಸೊ ಟೈಮ್ ಆಗೋಗಿದೆಯಂತೆ, 6 ಗಂಟೆ ಮೇಲೆ ಇವರು ಮಿಷಿನ್ ಆಫ್ ಮಾಡಿರ್ತಾರಂತೆ. ಅದೆಲ್ಲ ನೋಡೋಕ್ಕಾಗಲಿಲ್ಲ, ಬಟ್ ಒಳಗಡೆ ವಿಡಿಯೋ ಮಾಡ್ತೀನಿ ಅನ್ನೋದಕ್ಕೆ ಅವರು ಅಲೋ ಮಾಡಿದ್ರು. ಸೊ ಹೇಗಿದೆ ಏನು ಎತ್ತ ಅಂತ ತೋರಿಸ್ತೀನಿ ಬನ್ನಿ. ಬಟ್ ಅವ್ರು ಮಿಷಿನ್ ಆನ್ ಮಾಡಲ್ವಂತೆ 6 ಗಂಟೆ ಮೇಲೆ. ಸೊ ಜಸ್ಟ್ ಮಿಷಿನ್ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಕೊಬ್ಬರಿ ಎಣ್ಣೆ ಅವ್ರು ತಯಾರಿಸಿರೋದು. ತುಂಬಾ ಗಮ್ಮಂತ ಇತ್ತು ಒಂಥರ. ಅಲ್ಲಿ ಫ್ಯಾಕ್ಟ್ರಿ ಹತ್ರ ಹೋದ್ರೇ ಕೊಬ್ಬರಿ ಎಣ್ಣೆ ಸ್ಮೆಲ್ ಅಷ್ಟು ಚೆನ್ನಾಗಿ ಬರ್ತಾ ಇತ್ತು. ಕೊಬ್ಬರಿ ಎಣ್ಣೆ ತುಂಬಾ ಚೆನ್ನಾಗಿತ್ತು. ನಾವೇನು ಫಿಲ್ಟರ್ ಮಿಷನ್ ಇಟ್ಟಿಲ್ಲ. ಹೌದಾ? ಇದು ಅಲ್ಲೆಣ್ಣೆ. ಕೈ ಹಿಡಿದು ಕೈಗೆ ಹಾಕ್ತೀನಿ. ಬೇಯಿಸ್ಬಿಟ್ಟು ಎಣ್ಣೆ ಹಳ್ಳ ಅರ್ದು ಆಮೇಲೆ ಎಣ್ಣೆ ಕಾಯಿಸಿ. ನೋಡಿ, ಇದು ಹರಳೆಣ್ಣೆ. ಸೊ ಜಸ್ಟ್ ಇದು ಮಾಡಿ ಅಂತ ಸ್ಮೆಲ್ ಮಾಡಿ ಅಂತ ಹೇಳಿ ಕೊಟ್ಟರು. ಕಮ್ ಅಂತ ಇದು ಹರಳೆಣ್ಣೆನೂ ಸಹ ತುಂಬಾ ಚೆನ್ನಾಗಿತ್ತು. ಸೊ ನೋಡಿ, ಇದೆಲ್ಲ ಬೇರೆ ಬೇರೆ ಎಣ್ಣೆಗಳನ್ನ ತಯಾರು ಮಾಡ್ತಾರಂತೆ. ಸೊ ನಾವು ಕೊಬ್ಬರಿ ಎಣ್ಣೆ ಮಿಷಿನು, ಅದು ಹರಳೆಣ್ಣೆ ಮಿಷಿನು. ಈ ಕಡೆ ಇದು ಕೊಬ್ಬರಿ ಎಣ್ಣೆ ಲೆಫ್ಟ್ ಸೈಡು, ರೈಟ್ ಸೈಡು ಹರಳೆಣ್ಣೆದು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಎಲ್ಲ ಮಿಕ್ಸ್ ಆಗಿರೋದು. ಅಂದ್ರೆ ಗಾಣ
ನೋಡಿ ಇಲ್ಲಿ ಕೊಬ್ಬರಿಗಳನ್ನ ಪುಡಿ ಮಾಡ್ಕೊಂಡಿದ್ದಾರೆ. ಇದು ಕೊಬ್ಬರಿ ಎಣ್ಣೆ ಮಿಷಿನ್ನು. ಸೊ ಆ ಕಡೆದು ಹರಳೆಣ್ಣೆದು ನೋಡಿ ಇಲ್ಲಿ ಹರಳೆಣ್ಣೆ ಪೌಡರ್ ಥರ ಏನೋ ಮಾಡ್ಕೊಂಡಿದ್ದಾರೆ ಕಾಯಿನ. ಸೊ ಪೌಡ್ರ್ ಮಾಡಿಕೊಂಡು ಆಮೇಲೆ ಎಣ್ಣೆ ತಯಾರಿಸ್ತಾರಂತೆ. ನೋಡಿ ಇದು ಗಾಣ ತುಂಬಾ ಚೆನ್ನಾಗಿತ್ತು, ಘಮ್ಮ ಅಂತ ಇತ್ತು ಒಳಗಡೆ ಹೋದಾಗ. ನನಗೆ ಫಸ್ಟ್ ಟೈಮ್ ಗಾಣನ ನೋಡಿರಲಿಲ್ಲ. ಸೊ ಪ್ಯೂರ್ ಎಣ್ಣೆಗಳನ್ನ ನಾವಿಲ್ಲಿ ಪಡಿಬಹುದು, ಯಾವುದೇ ಕೆಮಿಕಲ್ ಇಲ್ಲದೆ ಕಲಬರಕೆ ಇಲ್ಲದೆ ಎಣ್ಣೆಗಳನ್ನ ನಾವು ಪಡ್ಕೊಬೋದು ಇಲ್ಲಿ. ಇದೇನೋ ಇಂಡಿಯನ್ನದು ಹಿಂಡಿ ಅಂತಾರಲ್ಲ ಮಾಸು. ನಾವು ಒಂದು ಬಾಟ್ಲು 1 kg ಹರಳೆಣ್ಣೆ 1 kg ಕೊಬ್ಬರಿ ಎಣ್ಣೆ ತೊಗೊಂಡ್ವಿ. ಸೊ ಕೊಬ್ಬರಿ ಎಣ್ಣೆ ಬಂದು 300 ರೂಪಾಯಿ kg, ಹರಳೆಣ್ಣೆ ಬಂದು 250 ರೂಪಾಯಿ ಅಂತ kg. ಸೊ ನಾವು ಒಂದೊಂದು ತೊಗೊಂಡ್ವಿ ಸದ್ಯಕ್ಕೆ. ಫುಲ್ ಕತ್ಲಾಗೋಯ್ತು ಗಾಯ್ಸು, 7-7:30 ಆಗೋಗಿದೆ ಆಲ್ರೆಡಿ. ಸೊ ಕತ್ಲಾಗೋಯ್ತು. ಹೋಗಿ ಇವಾಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ನಾನ್ ವೆಜ್ ತಂದು ನಾನ್ ವೆಜ್ ಅಡುಗೆ ಮಾಡಿ ತಿಂದು ಮಲ್ಕೋಬೇಕು. ಸೊ ಜೊತೆಗೂ ಸಹ ಹಾಲು ಸಹ ಆಗದಿಲ್ಲ, ಹಾಗೆ ಕರ್ಕೊಂಬಂದಿನಿ. ಹಾಲು ಹಾಕಿ ಅವಳಿಗೆ ಊಟ ಮಾಡಿಸಿ ಮಲ್ಕೋಬೇಕಾಗುತ್ತೆ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ಸೊ ರಿಟರ್ನ್ ಆದ್ವಿ ನಾವು ಮನೆಗೆ. ಅಲ್ಲಿ ಪಕ್ಕದ ಮನೇಲಿ ಏನೋ ಮದುವೆ ಫಂಕ್ಷನ್ ಅಂತ, ಅವ್ರ ಮನೆ ಹತ್ರನೇ ಮದುವೆ ಮಾಡೋದು ಹಳ್ಳಿಗಳ ಸೈಡಲ್ಲಿ. ಸೊ ಮದುವೆ ನಡೀತಾ ಇದೆ. ಸೊ ಬಂದ ತಕ್ಷಣ ಅಡುಗೆ ಮಾಡೋದು, ಅವಳು ತಿನ್ನಿಸೋದು ಇದೇ ಆಗೋಯ್ತು ಗೈಸ್. ಫುಲ್ಲು ಟಯರ್ಡ್ ಆಗಿದ್ವಿ. ಸೊ ಅದಕ್ಕೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಊಟ ಮಾಡಿಕೊಂಡು ನಾವು ಇವಾಗ ವಾಕ್ ಮಾಡ್ತಾ ಇದ್ದೀವಿ. ದುತಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಟೈಮ್ 9:30 10 o'clock ಆಗಿದೆ ಆಲ್ರೆಡಿ. ಸೊ ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಹೋಗಿ ನಾವು ಮಲ್ಗೋಣ ಅಂತ ಹೇಳಿ ಅನ್ಕೋತಾ ಇದ್ದೀವಿ. ಬಿಕಾಸ್ ತುಂಬಾ ಟಯರ್ಡ್ ಆಗಿದೆ. ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಓಡಾಡಿ ಅಡುಗೆ ಮಾಡಿ ಒಂದು ದಿವಸ ಸಾಕಾಗೋಗೈತೆ. ಸೊ ಅದಕ್ಕೆ ತಿರ್ಗಾ ಇವಾಗ ಸ್ವಲ್ಪ ಹೊತ್ತು ವಾಕ್ ಮಾಡಿ ಹೋಗಿ ನಾವು ಮಲ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇದು ಡೇ 1 ವಿಡಿಯೋ ಅಷ್ಟೇ. ಡೇ 2 ವಿಡಿಯೋನು ಸಹ ಅಪ್ಲೋಡ್ ಮಾಡ್ತೀನಿ. ಸೊ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೇಗಿದೆ ಹಳ್ಳಿ ಲೈಫು, ಮತ್ತು ನೀವು ಯಾರ್ಯಾರು ಹಳ್ಳಿ ಲೈಫ್ ನಿಮ್ಮೂರು ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಗೆ ಹಳ್ಳಿ ಲೈಫ್ ಇಷ್ಟನಾ ಸಿಟಿ ಲೈಫ್ ಇಷ್ಟನಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ದಯವಿಟ್ಟು ನನ್ನ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಂಡ್ ಡೇ 2 ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್, ಬಾಯ್, ಕೀಪ್ ವಾಚಿಂಗ್.